ದಿನದ ಎರಡನೇ ಪಂದ್ಯ ಮೈಟಿ ಬೆಂಗಳೂರಿನ ತಂಡ ರಂಗ 11 ಅನ್ನು ಎದುರಿಸುತ್ತಾರೆ. ಬಳಿಕ ಜಾನ್ಸನ್ ರಿಯಲ್ ಫೈಟರ್ಸ್ ನ್ಯಾಶ್ ಅನ್ನು ಎದುರಿಸುತ್ತಾರೆ. ದಿನದ ಮೂರನೇ ಪಂದ್ಯ ಡ್ರೀಮ್ 11 ಮತ್ತು ಏಷ್ಯಾರ್ ಉಪ್ಪುಂದ ಪಂದ್ಯಾಟವನ್ನು ಆಡುತ್ತಾರೆ. ನಿನ್ನೆ ದಿನ ರೋಚಕ ಪಂದ್ಯ, ರೋಮಾಂಚನಕಾರಿ ಪಂದ್ಯ. ಕೊನೆಯ ಹಂತದಲ್ಲಿ ಜಯಿಸಬಲ್ಲಂತ ಪಂದ್ಯವನ್ನು SSCಗೆ ಒಪ್ಪಿಸಿರ್ತಕ್ಕಂಥ ಏಷ್ಯಾರ್ ಉಪ್ಪುಂದ ಇವತ್ತು ಡ್ರೀಮ್ 11 ಚೆನ್ನೈನ ವಿರುದ್ಧವಾಗಿ ಪಂದ್ಯವನ್ನು ಆಡ್ತಾರೆ. ಅಲ್ಲಿ ಡ್ರೀಮ್ 11 ಗಮನಿಸಿಕೊಳ್ಬೇಕು. 9:40 9:40 ಪಂದ್ಯ ಆರಂಭಗೊಳ್ಳುತ್ತೆ. Dream 11 Chennai, your innings will be starting at 9:40 sharply. You have to end your innings by 10:20.
ನಿಮಿಷ ತಂಡದ ಆರಂಭಿಕ ಆಟಗಾರರು ಕೆಂಚ ಮತ್ತು ಶರತ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಮೊದಲ ಓವರ್ನ 6 ಚೆಂಡುಗಳಿಗಾಗಿ ರತ್ನನನ್ನು ಬಳಸುವಂತ ಪ್ರಯತ್ನದಲ್ಲಿದ್ದಾರೆ. ಪಂದ್ಯ ಆರಂಭವನ್ನು ಪಡ್ಕೊಳ್ತಾ ಇದೆ. ಪವರ್ ಪ್ಲೇ ಜಾರಿಯಲ್ಲಿದೆ. ಪವರ್ ಪ್ಲೇ 6 ಚೆಂಡುಗಳಿಗಾಗಿ ಡ್ರೀಮ್ 11 ಚೆನ್ನೈನ ತಂಡ ರತ್ನನನ್ನು ಬಳಸುವಂತ ಪ್ರಯತ್ನದಲ್ಲಿ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದ್ದಾರೆ. ಸ್ಟ್ರೈಕ್ ಅನ್ನು ಶರತ್ ಪಡ್ಕೊಳ್ತಾ ಇದ್ದಾರೆ. ಶರತ್ಗೆ ಸೇರ್ತಕ್ಕಂಥ ಮೊದಲ ಚೆಂಡು ಒಂದೋಟವನ್ನು ದಾಖಲಿಸಿದ್ರು. ಒಂದೋಟ ಸೇರ್ಪಡೆ ಮುಖಾಂತರವಾಗಿ ಶರತ್ ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ. ಎರಡನೇ ಬಾರಿ ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ನೋಬಾಲ್ ಅನ್ನೋ ಸೂಚನೆ ಬರ್ತಾ ಇದೆ. ಒಂದು ಓಟದ ಹೆಚ್ಚುವರಿ ಆಗ್ತಾ ಇತ್ತು. ಒಂದು ಓಟಗಳ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 2ಕ್ಕೆ ತಲುಪ್ತದೆ. ಫ್ರೀ ಹಿಟ್ ಅವಕಾಶ ಇದೆ. ಆ ಫ್ರೀ ಹಿಟ್ ಚೆಂಡಿಗೆ ಎಷ್ಟು ಓಟವನ್ನು ದಾಖಲಿಸ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ. ಒಂದೆಡೆಯಲ್ಲಿ ಫ್ರೀ ಹಿಟ್ ಜಾರಿಯಲ್ಲಿದೆ. ಬೀಸುವಂತ ಪ್ರಯತ್ನಗಳು ಬರ್ತಾ ಇತ್ತು. ಒಂದು ಓಟಗಳು ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಮೊದಲ ಹುದರೆ ಆಘಾತವನ್ನು ಕಡ್ಕೊಳ್ತಾ ಇದೆ. ಫ್ರೀ ಹಿಟ್ ಜಾರಿಯಲ್ಲಿ ತಂದು ಫ್ರೀ ಹಿಟ್ಟಿನ ಚೆಂಡಿಗೆ ಬೀಸುವಂತ ಪ್ರಯತ್ನಗಳು ಬರ್ತಾ ಇತ್ತು. ಸದ್ಯ ರನ್ ಔಟ್ ರೂಪದಲ್ಲಿ ಮೊದಲ ವಿಕೆಟ್ಸ್ ಆಘಾತವನ್ನು ಪಡ್ಕೊಳ್ತಾ ಇದೆ. ಮೊದಲ ವಿಕೆಟ್ಸ್ ಆಘಾತವನ್ನು ಪಡ್ಕೊಳ್ತಾ ಇದೆ. ಮುಕ್ತಾಯ ಕಂಡಿರ್ತಕ್ಕಂಥ ಮೊದಲ ಓವರ್ನ 2 ಚೆಂಡಿನ ಬಳಿಕ ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಂಡು ಪ್ರಮುಖವಾಗಿರ್ತಕ್ಕಂಥ ವಿಕೆಟ್ಸ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಆಟಗಾರ ಹರೀಶ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಇನ್ನು ಕೂಡ ಮೊದಲ ಓವರ್ನ ಪವರ್ ಪ್ಲೇನ 4 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಬೀಸುವಂತ ಪ್ರಯತ್ನಗಳು ಬರ್ತಾ ಇತ್ತು. ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂದು ಓಟಗಳ ಹೆಚ್ಚುವರಿ ಮುಖಾಂತರ ತಂಡದ ಮೊತ್ತ ಕೂಡ 3ಕ್ಕೆ ತಲುಪ್ತಾ ಇದೆ ಚಾಲ್ತಿಯ ಮೊದಲ ಓವರ್ನಲ್ಲಿ. ಬೀಸುವಂತ ಪ್ರಯತ್ನಗಳು ಬರ್ತಾ ಇತ್ತು. ಮತ್ತೆ ಒಂದು ಓಟಗಳ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಒಂದೆರಡರಲ್ಲಿ ಪವರ್ ಪ್ಲೇ ಜಾರಿ ಇದೆ. ಪವರ್ ಪ್ಲೇನ ಚೆಂಡುಗಳಿಗೆ ಬೀಸುವಂತ ಪ್ರಯತ್ನವನ್ನು ಆಟಗಾರರು ಮಾಡ್ತಾ ಇದ್ದಾರೆ. ಸದ್ಯ ಬಿರುಸಿನ ಓಟಗಳಿಗೆ ರತ್ನ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಕೇವಲ ಒಂದು ಓಟಗಳಷ್ಟೇ ಅವಕಾಶವನ್ನು ಮಾಡಿದ್ದಾರೆ. ಬೀಸುವಂತ ಪ್ರಯತ್ನಗಳು ಬರ್ತಾ ಇತ್ತು. ತನ್ಮೂಲಕ ಬೌಂಡರಿನ ಅಟ್ಟಾಯಿಸುವಂತ ಪ್ರಯತ್ನದ ನಡುವೆ ಬೌಂಡರಿ ದಾಖಲೆಯನ್ನು ಪಡ್ಕೊಳ್ತಾ ಇದೆ. ಆ ಪವರ್ ಪ್ಲೇನ ಚೆಂಡಿಗೆ ಲಾಭವನ್ನು ಪಡ್ಕೊಳ್ಳುವಂತ ಪ್ರಯತ್ನದ ನಡುವೆ ಬಿರುಸಿನ ಬೌಂಡರಿ ದಾಖಲೆಯನ್ನು ಪಡ್ಕೊಳ್ತಾ ಇದೆ. ಈ ರೀತಿಯ ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 8ಕ್ಕೆ ತಲುಪ್ತಾ ಇತ್ತು ಚಾಲ್ತಿಯ ಮೊದಲ ಓವರ್ನಲ್ಲಿ. ಮೊದಲ ಓವರ್ ಕೊನೆ ಒಂದು ಚೆಂಡು ಬಾಕಿ ಉಳಿತಾ ಇದೆ.
ಕೊನೆ ಬಾರಿ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಬೀಸುವಂತ ಪ್ರಯತ್ನಗಳು ಬರ್ತಾ ಇತ್ತು. ಪಾಯಿಂಟ್ ಸೀಮರೇಖೆ ಮೇಲ್ಭಾಗದಲ್ಲಿ ಒಂದು ಓಟುಗಳ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆ ಒಂದು ಓಟುಗಳ ಸೇರ್ಪಡೆ ಮುಖಾಂತರ ತಂಡದ ಮೊತ್ತ ಕೂಡ 9ಕ್ಕೆ ತಲುಪ್ತಾ ಇದೆ. ಹೊಸ ಬೌಲರ್ ಕಾರ್ತಿಕ್ ಅನ್ನು ಬಳಸುವಂತ ಪ್ರಯತ್ನಗಳು ಮುಂದುವರಿಕೆ ಪಡ್ಕೊಳ್ತಾ ಇದೆ. ಒಂದು ವೇಳೆ ಪವರ್ ಪ್ಲೇನ 6 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಎರಡನೇ ಓವರ್ ಮೊದಲ ಚೆಂಡಿಗಾಗಿ ಕಾರ್ತಿಕ್ ಎಸ್ತಿರ್ತಕ್ಕಂಥ ಮೊದಲ ಚೆಂಡು ರನ್ಔಟ್ ಅವಕಾಶ ಇದೆ. ತನ್ಮೂಲಕ ರನ್ಔಟ್ಸ್ ಮಾಡುವಂತ ಪ್ರಯತ್ನಗಳು ಬರ್ತಾ ಇತ್ತು. ಸದ್ಯ ಯಶಸ್ಸು ಬರ್ತಾ ಇಲ್ಲ. ಒಂದು ಓಟದ ಹೆಚ್ಚುವರಿ ಆಗ್ತಾ ಇದೆ. ಒಂದು ಓಟಗಳ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 10ಕ್ಕೆ ತಲುಪ್ತಾ ಇತ್ತು. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನಗಳು ಬರ್ತಾ ಇತ್ತು. ಒಂದು ಓಟ ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಒಂದು ಓಟದ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 11ಕ್ಕೆ ತಲುಪ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನಗಳು ಮತ್ತೆ ಬರ್ತಾ ಇತ್ತು. ಒಂದು ಓಟ ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಒಂದು ಓಟಗಳ ಹೆಚ್ಚುವರಿ ಮುಖಾಂತರ ತಂಡದ ಮೊತ್ತ ಕೂಡ 12ಕ್ಕೆ ತಲುಪ್ತಾ ಇತ್ತು. ಸ್ವಿಂಗ್ ಮಾಡಿಕೊಂಡು ಬೀಸುವಂತ ಪ್ರಯತ್ನಗಳು ಬರ್ತಾ ಇತ್ತು. ತನ್ಮೂಲಕ ಬಿರುಸಿನ ಬೌಂಡ್ರಿ ದಾಖಲೆಯನ್ನು ಮತ್ತೆ ಪಡ್ಕೊಳ್ತಾ ಇದೆ. ಒಂದು ಬಿರುಸಿನ ಬೌಂಡ್ರಿಯನ್ನು ಹರೀಶ್ ದಾಖಲಿಸಿದ್ದಾರೆ. ಸ್ಟಂಪೌಟ್ ಮಾಡಿಕೊಂಡು ಬೀಸುವಂತ ಪ್ರಯತ್ನಗಳು ಬರ್ತಾ ಇತ್ತು. ತನ್ಮೂಲಕ ಬಿರುಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನಗಳು ಮುಂದುವರಿಕೆ ಪಡ್ಕೊಳ್ತಾ ಇದೆ. 3 ಓಟಗಳ ಹೆಚ್ಚುವರಿ ಆಗ್ತಾ ಇದೆ. 3 ಓಟಗಳ ಸೇರ್ಪಡೆ ಮುಖಾಂತರ ತಂಡದ ಮೊತ್ತ ಕೂಡ 19ಕ್ಕೆ ತಲುಪ್ತಾ ಇದೆ. ಪವರ್ ಪ್ಲೇನ ಕೊನೆ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಕಾರ್ತಿಕ್ ಕೊನೆ ಬಾರಿ ರಿವರ್ಸ್ ಶಾಟ್ ದಾಖಲಿಸಲು ಪ್ರಯತ್ನಗಳು ಬರ್ತಾ ಇತ್ತು. ತನ್ಮೂಲಕ ಬೌಂಡರಿನ ಔಟ್ ಅಟ್ಟಾಯಿಸುವಂತ ಪ್ರಯತ್ನದ ನಡುವೆ ಕೇವಲ ಒಂದೋಟುಗಳು ಬರ್ತಾ ಇದೆ. ಆ ಮುಕ್ತಾಯ ಕಂಡಿರ್ತಕ್ಕಂಥ 12 ಚೆಂಡಿನ ಬಳಿಕ ತಂಡದ ಮೊತ್ತ ಕೂಡ 20ಕ್ಕೆ ತಲುಪ್ತಾ ಇದೆ.
End of 2 over. Runs 20 runs. Loss of 1 wickets. ಇನ್ನು ಕೂಡ 6 ಓವರ್ಗಳ ಪಂದ್ಯ ಬಾಕಿ ಉಳಿತಾ ಇದೆ. ಹೊಸ ಬೌಲರ್ ಅಪ್ಪನ್ನು ಬಳಸುವಂತ ಪ್ರಯತ್ನದಲ್ಲಿದ್ದಾರೆ. ಎಸ್ತಿರ್ತಕ್ಕಂಥ ಮೊದಲ ಚೆಂಡು ಬೀಸುವಂತ ಪ್ರಯತ್ನಗಳು ಬರ್ತಾ ಇತ್ತು. ನಿರೀಕ್ಷಿತ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. ಮತ್ತೆ ಬೀಸುವಂತ ಪ್ರಯತ್ನಗಳು ಬರ್ತಾ ಇದೆ. ಒಂದು ಓಟ ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಆ ಒಂದು ಓಟವನ್ನು ಶರತ್ ದಾಖಲಿಸಿದ್ದಾರೆ. ಒಂದು ಓಟದ ಸೇರ್ಪಡೆ ಮುಖಾಂತರ ತಂಡದ ಮೊತ್ತ ಕೂಡ 21ಕ್ಕೆ ತಲುಪ್ತಾ ಇದೆ. ಬೀಸುವಂತ ಪ್ರಯತ್ನಗಳು ಬರ್ತಾ ಇತ್ತು. ತನ್ಮೂಲಕ ಒಂದೋಟ ಯಶಸ್ಸನ್ನು ಪಡ್ಕೊಳ್ತಾ ಇದೆ. 22ಕ್ಕೆ ತಲುಪ್ತಾ ಇದೆ. 22. ಇನ್ನು ಕೂಡ 3 ಓವರ್ ಅಂತಿಮ 3 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಅಪ್ಪು 4ನೇ ಬಾರಿ. ವೈಡ್ ಬಾಲ್ ಸೂಚನೆಗಳು ಬರ್ತಾ ಇತ್ತು. ಅತಿಕ್ರಮ ಓಟಗಳ ಸೇರ್ಪಡೆ ಮುಖಾಂತರ ತಂಡದ ಮೊತ್ತ ಕೂಡ 23ಕ್ಕೆ ತಲುಪ್ತಾ ಇದೆ. 23. ವೈಡ್ ಬಾಲ್ ದಾಖಲಿಸಿದ್ದಾರೆ. ಇನ್ನು ಕೂಡ 3 ಚೆಂಡುಗಳಾಟ 3ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಮತ್ತೆ ವೈಡ್ ಬಾಲ್ ಸೂಚನೆಗಳು ಬರ್ತಾ ಇತ್ತು. ಅತಿಕ್ರಮ ಓಟಗಳ ಮುಖಾಂತರ ತಂಡದ ಮೊತ್ತ ಕೂಡ 24ಕ್ಕೆ ತಲುಪ್ತಾ ಇದೆ. 24 ರನ್ಸ್. ಬೀಸುವಂತ ಪ್ರಯತ್ನಗಳು ಬರ್ತಾ ಇತ್ತು. ಕವರ್ಸ್ ಮೇಲ್ಭಾಗದ ಒಂದೋಟವನ್ನು ದಾಖಲಿಸಿದ್ದಾರೆ. 25ಕ್ಕೆ ತಲುಪ್ತಾ ಇದೆ. ಬೀಸುವಂತ ಪ್ರಯತ್ನಗಳು ಬರ್ತಾ ಇತ್ತು. ತನ್ಮೂಲಕ ಸುಂದರತೆ ಕ್ಯಾಚ್ ಅನ್ನು ಪಡ್ಕೊಳ್ಳೋ ಮುಖಾಂತರವಾಗಿ 2ನೇ ವಿಕೆಟ್ ಸಿಗ ಆಘಾತವನ್ನು ಪಡ್ಕೊಳ್ತಾ ಇದೆ. ಹೊಂದಿಡಿ ಬಹಳಷ್ಟು ಉತ್ತಮ ರೀತಿಯಾಗಿರ್ತಕ್ಕಂಥ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಹೊಂದಿಡಿ ಆ ಚೆಂಡಿಗೆ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಸದ್ಯ ವಿಕೆಟ್ ಆಘಾತವನ್ನು ಪಡ್ಕೊಳ್ತಾ ಇದೆ. ಹೊಸ ಆಟಗಾರ ಸುಪ್ರೀತ್ ಅಂಕಣಕ್ಕೆ ಬರ್ತಾ ಇದ್ದಾರೆ.
ಇನ್ನು ಕೂಡ 5 ಓವರ್ಗಳ ಪಂದ್ಯ ಬಾಕಿ ಉಳಿಯುತ್ತದೆ ಆರಂಭಿಕ ಹಂತದಲ್ಲಿ ಕೂಡ. ಹೊಸ ಬೌಲರ್ ಕಾರ್ತಿಕ್ ಅನ್ನ 4ನೇ ಓವರ್ಗಾಗಿ ಮತ್ತೆ ಬೆಳೆಸ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಆಟ. ಒಂದು ಓಟ ಯಶಸ್ಸನ್ನು ಪಡ್ಕೊಳ್ತಾ ಇತ್ತು. ಅವಳಿ ಓಟವನ್ನು ದಾಖಲಿಸುವಂತ ಪ್ರಯತ್ನಗಳು ಯಶಸ್ಸನ್ನು ಪಡ್ಕೊಳ್ತಾ ಇದೆ. 2 ಓಟಗಳ ಸೇರ್ಪಡೆ ಮುಖಾಂತರ ತಂಡದ ಮೊತ್ತ ಕೂಡ 28ಕ್ಕೆ ತಲುಪ್ತಾ ಇದೆ. 28. ಬಹಳಷ್ಟು ಉತ್ತಮ ರೀತಿಯ ಆಟ. ಮಿಡಲ್ ಮೇಲ್ಭಾಗದ ಒಂದು ದೊಡ್ಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. 29ಕ್ಕೆ ತಲುಪ್ತಾ ಇತ್ತು. ಈಗಾಗಲೇ 2ನೇ ಪಂದ್ಯ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಮುಂದಿನ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ಮೈಟಿ ಮತ್ತು ರಂಗ 11. ಮೂವತ್ತಕ್ಕೆ ತಲುಪ್ತಾ ಇತ್ತು. ಬೀಸುವಂತ ಪ್ರಯತ್ನಗಳು ಬರ್ತಾ ಇತ್ತು. ಲೆಗ್ ಬಿಫೋರ್ ದಿ ವಿಕೆಟ್ಗಾಗಿ ಬಲವಾದ ಮನವಿಗಳು ಬರ್ತಾ ಇದೆ. ಪುರಸ್ಕಾರವನ್ನು ತೀರ್ಪುಗಾರರು ನೀಡ್ತಾ ಇಲ್ಲ. ಒಂದೆಡೆ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಇನ್ನು ಕೂಡ 4ನೇ ಓವರ್ನ 2 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಆಟ. ಬ್ಯಾಕ್ ಟು ಬೌಲರ್ಸ್ ಆಟ. ಒಂದೋಟ ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಒಂದೋಟದ ಹೆಚ್ಚುವರಿ ಮುಖಾಂತರ ತಂಡದ ಮೊತ್ತ ಕೂಡ 31ಕ್ಕೆ ತಲುಪ್ತಾ ಇದೆ. 31. ಬೀಸುವಂತ ಪ್ರಯತ್ನಗಳು ಬರ್ತಾ ಇತ್ತು. ರನ್ಔಟ್ ಅವಕಾಶ ಇದೆ. ನೇರ ಗುರಿ ಸಾಕ್ತಾ ಇಲ್ಲ. ಒಂದು ಓಟದ ಹೆಚ್ಚುವರಿ ಆಗ್ತಾ ಇದೆ. 32ಕ್ಕೆ ತಲುಪ್ತಾ ಇತ್ತು.
ಮುಂದಿನ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ಮೈಟಿ ಮತ್ತು ರಂಗ 11 ತಂಡದ ನಾಯಕರು ಟಾಸ್ಗಾಗಿ ಬನ್ನಿ ಅನ್ನೋ ಸೂಚನೆ ರವಾನಿಸ್ತಾ ಇದ್ದಾವೆ. ಮೈಟಿ ಮತ್ತು ರಂಗ 11 ತಂಡದ ನಾಯಕರು ಟಾಸ್ಗಾಗಿ ಬರಬೇಕಾಗಿದೆ. ಮೊದಲ ಚೆಂಡು ಬೀಸುವಂತ ಪ್ರಯತ್ನಗಳು ಬರ್ತಾ ಇತ್ತು. ಕ್ಷಣಗಳ ಗಾಳಿಯಲ್ಲಿ ತೇತಾ ಇತ್ತು. ಕ್ಯಾಚ್ ಪಡೆಯುವಂತ ಪ್ರಯತ್ನದ ನಡುವೆ ಯಶಸ್ಸು ಬರ್ತಾ ಇಲ್ಲ. ಒಂದು ಓಟಗಳ ಪೂರೈಕೆಯನ್ನು ಮಾಡಿಕೊಂಡ್ರು. ಒಂದು ಓಟದ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 43ಕ್ಕೆ ತಲುಪ್ತಾ ಇದೆ. 43. ಇನ್ನು ಕೂಡ ಆರಂಭಿಕ ಹಂತದ 12 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಏಳನೇ ಓವರ್ಗಾಗಿ ಮತ್ತೆ ಅಪ್ಪುವನ್ನು ಬಳಸುವ ಪ್ರಯತ್ನವನ್ನು ಡ್ರೀಮ್ 11 ಚೆನ್ನೈ ಆಟಗಾರರು ಮಾಡ್ತಾ ಇದ್ದಾರೆ. ಸ್ಟ್ರೈಕ್ ಅನ್ನು ಷರತ್ತು ಪಡ್ಕೊಳ್ತಾ ಇದ್ದಾರೆ. ನಾ ಸ್ಟ್ರೈಕ್ ನಲ್ಲಿ ಸುಪ್ರೀತ್. 7ನೇ ಓವರ್ಗಾಗಿ ಅಪ್ಪುವನ್ನು ಬಳಸುವಂತ ಪ್ರಯತ್ನ. ಷರತ್ಗೆ ಸೇರ್ತಕ್ಕಂಥ ಮೊದಲ ಚೆಂಡು ಬೀಸುವಂತ ಪ್ರಯತ್ನವನ್ನು ಷರತ್ತು ಮಾಡಿದ್ರು. ನಿರೀಕ್ಷಿತ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. ಎರಡನೇ ಬಾರಿ ಬೀಸುವಂತ ಪ್ರಯತ್ನಗಳು ಬರ್ತಾ ಇತ್ತು. ಮತ್ತೆ ಓಟಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸತತ ಬೀಸುವಂತ ಪ್ರಯತ್ನವನ್ನು ಷರತ್ತು ಮಾಡಿದ್ದಾರೆ. ಸದ್ಯ ಓಟಗಳಿಗೆ ಅಪ್ಪು ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಷರತ್ಗೆ ಸೇರ್ತಕ್ಕಂಥ ಮೂರನೇ ಚೆಂಡು ಒಂದೋಟವನ್ನು ದಾಖಲಿಸಿದ್ರು. ಒಂದೋಟ ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಆ ಒಂದೋಟದ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 44ಕ್ಕೆ ತಲುಪ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸಲು ಪ್ರಯತ್ನವನ್ನು ಸುಪ್ರೀತ್ ಮಾಡಿದ್ರು. ಒಂದೋಟ ಯಶಸ್ಸು ಬರ್ತಾ ಇದೆ. ಕೇವಲ ಒಂದೋಟದ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 45ಕ್ಕೆ ತಲುಪ್ತಾ ಇದೆ. 45. ಒಂದು ಓಟವನ್ನು ದಾಖಲಿಸಿದ್ರು. ಎರಡನೇ ಓಟವನ್ನು ದಾಖಲಿಸುವಂತ ಪ್ರಯತ್ನಗಳು ಬರ್ತಾ ಇತ್ತು. ತನ್ಮೂಲಕ ಯಶಸ್ಸು ಬರ್ತಾ ಇದೆ ಅಂತಿಮ ಹಂತದಲ್ಲಿ. ಈ ರೀತಿಯ ಓಟಗಳ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 47ಕ್ಕೆ ತಲುಪ್ತಾ ಇದೆ. 47. ಉದಯರನ್ನು ಆವರಿಸಿಕೊಂಡು ಬೀಸುವಂತ ಪ್ರಯತ್ನಗಳು ಬರ್ತಾ ಇತ್ತು. ನಿರೀಕ್ಷಿತ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಓವರ್ಸ್ ಮುಕ್ತವನ್ನು ಪಡ್ಕೊಳ್ಳುತ್ತದೆ. ಆರಂಭಿಕ ಹಂತದ 6 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. 47. End of 7 overs. 47 for loss of 3. Last 6 ball remain. ಆರಂಭಿಕ ಹಂತದ ಅಂತಿಮ 6 ಚೆಂಡುಗಳ ಆಟ ಬಾಕಿ ಉಳಿಯುತ್ತದೆ. 6 ಚೆಂಡುಗಳಿಗಾಗಿ
ವಿಜಯನ ಬಳಸುವಂತ ಪ್ರಯತ್ನವನ್ನು ಡ್ರೀಮ್ 11 ಚೆನ್ನೈ ಆಟಗಾರರು ಮಾಡ್ತಾ ಇದ್ದಾರೆ. ಒಂದೆರಡು ಸ್ಟ್ರೈಕ್ ಅನ್ನು ಸುಪ್ರೀತ್ ಪಡ್ಕೊಳ್ತಾ ಇದ್ದಾರೆ. ಅಂತಿಮ ಮೊದಲ ಚೆಂಡಿಗಾಗಿ ಮೊದಲ ಚೆಂಡು ಬೀಸುವಂತ ಪ್ರಯತ್ನವನ್ನು ಸುಪ್ರೀತ್ ಮಾಡಿದ್ರು. ನಿರೀಕ್ಷಿತ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. 5 ಚೆಂಡುಗಳ ಆಟ ಆರಂಭಿಕ ಹಂತದಲ್ಲಿ ಬಾಕಿ ಉಳಿತಾ ಇದೆ. ಮತ್ತೆ ಬೀಸುವಂತ ಪ್ರಯತ್ನಗಳು ಬರ್ತಾ ಇತ್ತು. ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. ಸತತ ಈ ರೀತಿಯ ಡಾಟ್ ಬಾಲ್ಗಳು ಅಂಕಿಅಂಶ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. ಒಂದೆಡೆಯಲ್ಲಿ ಬೀಸುವಂತ ಪ್ರಯತ್ನವನ್ನು ಸುಪ್ರೀತ್ ಮಾಡಿದ್ರು. ಓಟಗಳಿಗೆ ವಿಜಯ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮೂರನೇ ಬಾರಿ ಬೀಸುವಂತ ಪ್ರಯತ್ನಗಳು ಬರ್ತಾ ಇತ್ತು. ತನ್ಮೂಲಕ ಕ್ಲೀನ್ ಬೌಲ್ ಔಟ್ ರೂಪದಲ್ಲಿ ಮತ್ತೊಂದು ವಿಕೆಟ್ ಸಾಗಾಟವನ್ನು ಪಡ್ಕೊಳ್ತಾ ಇದೆ. ಒಂದೆಡೆಯಲ್ಲಿ ಸತತ ಬೀಸುವಂತ ಪ್ರಯತ್ನವನ್ನು ಸುಪ್ರೀತ್ ಮಾಡಿದ್ರು. ಯಶಸ್ಸು ಬರ್ತಾ ಇಲ್ಲ. ವಿಕೆಟ್ ಸಾಗಾಟವನ್ನು ಪಡ್ಕೊಳ್ತಾ ಇದೆ. ಇನ್ನು ಕೂಡ ಆರಂಭಿಕ ಹಂತದ 3 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಹೊಸ ಆಟಗಾರ ಮಂಜಾ ಅಂಕಣಕ್ಕೆ ಬರ್ತಾ ಇದ್ದಾರೆ.
ಎರಡನೇ ಪಂದ್ಯ ಅಂಗಡ ಒಳಭಾಗದಲ್ಲಿ ಮುಂದುವರಿಕೆ ಕಾಣ್ತಾ ಇದೆ. ದಿನದ ಮೂರನೇ ಪಂದ್ಯಕ್ಕಾಗಿ ಟಾಸ್ಗೆ ಕರೆ ಕೊಡ್ತಾ ಇದ್ದಾವೆ. ಸ್ಮೈಲ್ ಮೈಟಿ ವರ್ಸಸ್ ರಂಗ ಕ್ಯಾಪ್ಟನ್ ಟಾಸ್ಗೆ ಬರಬೇಕು. ಅಲ್ಲಿ ಸ್ಮೈಲ್ ಆಟಗಾರರು ಕ್ಷೇತ್ರಕ್ಷಣೆ ಸಾಗಬೇಕು, ವಿಳಂಬ ಮಾಡಬೇಡಿ. ನಿಮಿಷಾಂಬ ಕ್ಷೇತ್ರಕ್ಷಣೆಗೆ ಸಾಗಿ ವಿಳಂಬ ಮಾಡಬೇಡಿ. ಪ್ರತಿ ತಂಡಗಳಿಗೆ 8 ಓವರ್ಗಳಿಗಾಗಿ ಕೇವಲ 40 ನಿಮಿಷ ಮಾತ್ರ. ಅಲ್ಲಿ ನಿಮಿಷಾಂಬ ಕ್ಷೇತ್ರಕ್ಷಣೆಗೆ ಸಾಗಬೇಕು. ಡ್ರೀಮ್ 11 ಆರಂಭಿಕ ಹಂತದ ಆಟಗಾರರು ಸಿದ್ಧತೆಯನ್ನು ಪಡ್ಕೊಳ್ತಾ ಇದ್ದಾರೆ. 52 ಓಟವನ್ನು ದಾಖಲಿಸಿದ್ದಾರೆ. 53ರ ಟಾರ್ಗೆಟ್, 53 ಟಾರ್ಗೆಟ್. ಆರಂಭಿಕ ಹಂತದ ಆಟಗಾರ ಅಂಕಣ ಕೇಳಿತಾ ಇದ್ದಾರೆ ಡ್ರೀಮ್ 11 ಚೆನ್ನೈ ಪರವಾಗಿ. ದಾವಣಗೆರೆಯ ಶಾಮನೂರು ಶಿವಗಂಗಾ ಪಂದ್ಯಾಟವನ್ನು ಕೂಡ ಡ್ರೀಮ್ 11 ಆಡಿದ್ದಾರೆ. ಅಲ್ಲಿ ಕ್ವಾರ್ಟರ್ ಫೈನಲ್ ನಲ್ಲಿ ಪರಾಜಯವನ್ನು ದಾಖಲಿಸಿರ್ತಕ್ಕಂಥ ತಂಡ ಇಲ್ಲಿ ಪ್ರಥಮ ಪಂದ್ಯವನ್ನು ಆಡ್ತಾ ಇದೆ ನಿಮಿಷಾಂಬದ ವಿರುದ್ಧವಾಗಿ. ಸ್ಮೈಲ್ ವೈಟಿ ಮತ್ತು ರಂಗ 11 ಕ್ಯಾಪ್ಟನ್ ಟಾಸ್ಗೆ ಬರಬೇಕೆನ್ನುವಂತ ಕರೆ ಕೊಡ್ತಾ ಇದ್ದಾವೆ. 2 ತಳದ ನಾಯಕರು ಟಾಸ್ಗೆ ಬರಬೇಕು. ಸ್ಮೈಲ್ ಮೈಟಿ ಮತ್ತು ರಂಗ 11 ಕ್ಯಾಪ್ಟನ್.
ಮೊದಲ ಓವರ್ಗಾಗಿ ನಿಮಿಷಾಂಬ ಸಂಜಯವನ್ನು ಪರಿಚಯಿಸ್ತಾ ಇದ್ದಾರೆ. ಮೊದಲ ಓವರ್ನಲ್ಲಿ ಪವರ್ ಪ್ಲೇ ಜಾರಿಯಲ್ಲಿದೆ. ಆರಂಭಿಕ ಓವರ್ನ ಮೊದಲ ಚೆಂಡು ಲೆಫ್ಟ್ ರೈಟ್ ಕಾಂಬಿನೇಷನ್, ಎಡಗೈ ಬಲೆ ಕಾಂಬಿನೇಷನ್, ಸ್ವಾಮಿ ಸ್ಟ್ರೈಕ್ ಅಲ್ಲಿ. ಪಗಾಲ್ ನಾನ್ ಸ್ಟ್ರೈಕರ್ಸ್ ಭಾಗದಲ್ಲಿ ಮೊದಲ ಚೆಂಡು ಲೆಗ್ ಲಾನ್ಸ್ ಮಾಡುವಂತ ಸುಂದರತೆ ಹೊಡೆತ. ಶಾರ್ಟ್ ಲೆಗ್ ಭಾಗದಲ್ಲಿ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಓಟ, ಎರಡನೇ ಓಟವನ್ನು ಕಸಿಯುವಂತಹ ಪ್ರಯತ್ನ ಲಕ್ಷ್ಯವನ್ನು ಕಂಡುಕೊಂಡ್ರು. ಎರಡು ಓಟಗಳ ಸೇರ್ಪಡೆ ಮುಖಾಂತರವಾಗಿ ಚೆನ್ನೈ ಖಾತೆ ಡ್ರೀಮ್ 11 ಖಾತೆ ಆರಂಭವನ್ನು ಕಾಣ್ತಾ ಇದೆ. 2 ಫಾರ್ ನೊಲಾಸ್. ಇನ್ನಿಂಗ್ಸ್ ಮೊದಲ ಚೆಂಡಿಗೆ ಓಟಗಳು ಬರ್ತಾ ಇದೆ. ಲೆಗ್ ಲಾನ್ಸ್ ಮಾಡಿದ್ರು ಸ್ವಾಮಿ. ಬಹಳ ಸುಂದರತೆ ಲೆಗ್ ಲಾನ್ಸ್ ಆಟ. ಎರಡು ಓಟಗಳ ಆರಂಭವನ್ನು ಪಡ್ಕೊಳ್ತಾ ಇದೆ ಡ್ರೀಮ್ 11. ದೂರದ ಚೆನ್ನೈಯಿಂದ ಹೊರ ರಾಜ್ಯದಿಂದ ಕನಸುಗಳನ್ನು ಹೊತ್ತುಕೊಂಡು ಡ್ರೀಮ್ 11 ಆಡ್ತಾ ಇದ್ದಾರೆ ಶ್ರೀರಂಗಪಟ್ಟಣದ ASR ಕಪ್ ಪಂದ್ಯಾಟದಲ್ಲಿ. ಮತ್ತೆರಡನೇ ಬಾರಿ ಸುಂದರತೆ ಆಟ, ಬಹಳಷ್ಟು ಉತ್ತಮ ರೀತಿಯ ಹೊಡೆತಗಳು ಬರ್ತಾ ಇದೆ. ವಿಶಾಲ ಅಂಗಣ, ದಾಂಡುಗಾರರಿಗೆ ಲಾಭದಾಯಕವಾಗಿರ್ತಕ್ಕಂಥ ಅಂಗಣ, ಎಸೆತಗಾರರು ಕೂಡ ಬಹಳಷ್ಟು ಉತ್ತಮ ರೀತಿಯ ಒಂದು ಅಂಶವಾಗಿ ಪಡ್ಕೊಳ್ತಾ ಇದೆ. ತನ್ನ ಮೊತ್ತ 4 ಓಟಗಳು. ತಡ ಮೊತ್ತ 4ಕ್ಕೆ ತಲುಪ್ತಾ ಇದೆ. 4 ಎಂಡ್ ಅಪ್. ಅಲ್ಲಿ ಸ್ಮೈಲ್ ಮೈಟಿ ಮತ್ತು ರಂಗ ಕ್ಯಾಪ್ಟನ್ ಟಾಸ್ಗೆ ಬರ್ಬೇಕೆನ್ನುವಂತ ಕರೆ ಕೊಡ್ತಾ ಇದ್ದೇವೆ. ಲಾಸ್ಟ್ ಕಾಲ್ 2 ಕ್ಯಾಪ್ಟನ್ಗೆ. ಗ್ಲಾನ್ಸ್ ಮಾಡುವಂತ ಮತ್ತೆ ಪ್ರಯತ್ನಗಳು, ಬಹಳ ಸುಂದರತೆ ಆಟ. ಬೈ ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. ಓಟುಗಳು ಬರ್ತಾ ಇದೆ. ತಡ ಮೊತ್ತ 5ಕ್ಕೆ ತಲುಪ್ತಾ ಇದೆ ಚಾಲ್ತಿಯಲ್ಲಿರ್ತಕ್ಕಂಥ ಮೊದಲ ಓವರ್ನಲ್ಲಿ. ಆರಂಭಿಕ ಓವರ್ನ ಮೊದಲ 3 ಚೆಂಡುಗಳ ಮುಕ್ತಾಯದ ಬಳಿಕ 5 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಡ್ರೀಮ್ 11 ಚೆನ್ನೈ ಹೋದರೆ ಆಘಾತವನ್ನು ಕಾಣ್ತಾ ಇಲ್ಲ. ಮತ್ತೆ 4ನೇ ಎಸೆತಕ್ಕಾಗಿ ಪವರ್ ಪ್ಲೇ ಜಾರಿಯಲ್ಲಿದೆ. ಪಂದ್ಯಾಟದಲ್ಲಿ ಆಡಬಲ್ಲಂತ ತಂಡಗಳು ಗಮನಿಸಿಕೊಳ್ಬಹುದು. ಚೆನ್ನೈ ವಿರುದ್ಧವಾಗಿ ಆಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಷ್ಟೇ ಬೇರೆ ತಂಡಗಳಿಗೂ ಶ್ರೀಲಂಕನ್ ಬ್ಯಾಟ್ ಅನ್ನು ಉಪಯೋಗಿಸುವಂತ ಅವಕಾಶ ಇದೆ. ಇನ್ನುಳಿದಂತಹ ಸಂದರ್ಭದಲ್ಲಿ ಯಾವುದೇ ತಂಡಗಳ ವಿರುದ್ಧವಾಗಿ ಶ್ರೀಲಂಕಾ ವುಡ್ ಅನ್ನು ಬಳಸುವಂತಿಲ್ಲ, ಗಮನಿಸಿಕೊಳ್ಬೇಕು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ತನ್ಮೂಲಕ ಹೊದ್ದರಿ ಆಘಾತ, ಮೊದಲ ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. ಸ್ವತಃ ಪಗಲು ತೀರ್ಪುಗಾರರ ಸೂಚನೆಗೆ ಬದಲಾಗಿ ತಾನು ಸ್ವಸ್ಥಾನದಿಂದ ಹೊರ ಬರ್ತಾ ಇದ್ದಾರೆ. ಈ ರೀತಿಯ ಒಂದು ಕ್ರೀಡಾ ಮನೋಭಾವವನ್ನು ಪಗಲು ದಾಖಲಿಸ್ತಾ ಇದ್ದಾರೆ.
ಕೂಡ ಸ್ವಲ್ಪ ಮಟ್ಟಿಗೆ ಕ್ರಿಕೆಟ್ ನಿಂದ ವಿರಮಿಸುವಂತ ನೈಪಥ್ಯಕ್ಕೆ ಸರಿಯುವಂತ ಪ್ರಯತ್ನ ಮಾಡಿದ್ದಾರೆ. ಅಂದಡೆ ಟೆನ್ನಿಸ್ ಬಾಲ್ ವಿದ್ಯಮಾನದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ವಿಶಿಷ್ಟತೆಯನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ರಂಗಣ್ಣವರೊಂದು ಅಕಾಲಿಕವಾಗಿರ್ತಕ್ಕಂಥ ಆಘಾತದ ನಿಧನ ರಂಗ 11 ಅವರ ನಾಮಾಂಕಿತ ಮತ್ತೆ ಪಂದ್ಯಾಟವನ್ನು ಆಡ್ತಾ ಇದೆ. ಮನೋಜ್ ಅವರ ಸಾರಥ್ಯದಲ್ಲಿ ರಂಗ 11 ಸತತ 2 ವರ್ಷಗಳಿಂದ ರಾಜ್ಯಾದ್ಯಂತ ಬಹಳಷ್ಟು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಈ ಪಂದ್ಯಾಟವನ್ನು ಕೂಡ ರಂಗ 11 ಆಡ್ತಾ ಇದೆ. ಮುಂದಿನ ವಾರ ಡಿಸೆಂಬರ್ 31 ಹೊಸ ವರ್ಷದ ಪರ್ವ ಕಾಲದಲ್ಲಿ ಮತ್ತೊಂದು ದಾಖಲೆ ಪಂದ್ಯಾಟವನ್ನು ಬೆಂಗಳೂರಿನ ದಾಸರಹಳ್ಳಿ ಸಮೀಪ ನಡೆಸ್ತಾ ಇದ್ದಾರೆ. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಉತ್ತಮ ಎಸೆತ ದಂಡು ಚೆಂಡಿನ ನಡುವೆ ಸಂಪರ್ಕವನ್ನು ಕಾಣ್ತಾ ಇಲ್ಲ. ನೆಟ್ಟ ನೇರ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಡುವಂತ ಪ್ರಯತ್ನವನ್ನು ರತ್ನಂ ಮಾಡ್ತಾ ಇದ್ದಾರೆ. ಒಂದೆಡೆ ಪೊಗ್ಗಲು ಬಹಳಷ್ಟು ಉತ್ತಮ ರೀತಿ ಒಂದು ಕ್ರೀಡಾ ಮನೋಭಾವವನ್ನು ಮೆರೆದಿದ್ದಾರೆ. ಬಿರುಸಿನ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುಲಭ ಕ್ಯಾಚ್ ಅನ್ನು ಸುಲಭವಾಗಿ ಕೈ ಚೆಲ್ಲಿದ್ದಾರೆ. ಸುಲಭ ಕ್ಯಾಚ್ ಅಷ್ಟೇ ಸುಲಭವಾಗಿ ಕ್ಯಾಚ್ ಕೈ ಚೆಲ್ಲಿದ್ದಾರೆ. ಒಂದೋಟಗಳ ಸೇರ್ಪಡೆ ಮೂಲಕವಾಗಿ ತನ್ನ ಮೊತ್ತ ಕೂಡ 7ಕ್ಕೆ ತಲುಪ್ತಾ ಇದೆ. ರಂಗ ಮತ್ತು ಸ್ಮೈಲ್ ಮ್ಯಾಟಿ ಕ್ಯಾಪ್ಟನ್ ಟಾಸ್ಗೆ ಸಿದ್ಧರಾಗಿದ್ದಾರೆ. ಒಟ್ಟಾಗಿ ಆಡಬಲ್ಲಂತಹ ತಂಡಗಳು ಇವಾಗ ಇದರಲ್ಲಿ ಆಗಿ ಆಡ್ತಾ ಇದ್ದಾರೆ. ಒಂದೆಡೆ ಪ್ರದೀಪ್ ಮತ್ತು ಸಲೀಂ. ಬಹಳ ಸುತ್ತಮುತ್ತ ಹೊಡೆತ ಡಿಪಕ್ಷ ಕವರ್ಸ್ ಬಹಳ ಸುಂದರತೆ ಹೊಡೆತ. ಒಂದು ಓಟಗಳು 2ನೇ ಓಟವನ್ನು ದಾಖಲಿಸುವ ಪ್ರಯತ್ನಗಳು ಬರ್ತಾ ಇದೆ. ಯಶಸ್ಸನ್ನು ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆ ತಡ ಮೊತ್ತ ಕೂಡ 9ಕ್ಕೆ ತಲುಪ್ತಾ ಇದೆ. ಒಂದು ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. 2ನೇ ಓಟವನ್ನು ದಾಖಲಿಸುವಂತ ಪ್ರಯತ್ನ ಯಶಸ್ಸನ್ನು ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆ ಮೂಲಕವಾಗಿ ತನ್ನ ಮೊತ್ತ ಕೂಡ 11. ಓಟವನ್ನು ಕಸಿಯುವಂತಹ ಪ್ರಯತ್ನವನ್ನು ಡ್ರೀಮ್ 11 ಚೆನ್ನೈ ಮಾಡ್ತಾ ಇದ್ದಾರೆ. 11 ಫಾರ್ ಲಾಸ್ ಆಫ್ 1 ವಿಕೆಟ್. ರಂಗ ಟಾಸ್ ಜಯಿಸಿದ್ದಾರೆ. ಪ್ರಶಾಂತ ಪಿಳ್ಳೆ ಬೆಳಗ್ಗಿನ ಅವಧಿಯಲ್ಲಿ ಸಿದ್ಧರಾಗಿದ್ದಾರೆ. ಮುಂದಿನ ಹಂತದಲ್ಲಿ ಮಾರ್ಚ್ 4, 5, 6 ಬೆಂಗಳೂರಿನಲ್ಲಿ ದಾಸರಹಳ್ಳಿ ಪ್ರೀಮಿಯರ್ ಲೀಗ್ ಅನ್ನು ಬಳಸುವಂತ ವ್ಯವಸ್ಥಿತವಾಗಿ ನಡೆಸುವಂತ ಇರಾದೆಯಲ್ಲಿದ್ದಾರೆ ಪಿಳ್ಳೆ. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ನ ಮೊತ್ತ ಕೂಡ 12ಕ್ಕೆ ತಲುಪ್ತಾ ಇದೆ. ರ ಟಾರ್ಗೆಟ್. ಬೀಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 2 ಓವರ್ಗಳ ಮುಕ್ತಾಯಕ್ಕೆ 12 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಡ್ರೀಮ್ 11 ಚೆನ್ನೈ. ಎಂಡ್ ಆಫ್ 2 overs 12 ಫಾರ್ ಲಾಸ್ ಆಫ್ 1 ವಿಕೆಟ್. ಅಂತಿಮ 36 ಚೆಂಡುಗಳು ಬಾಕಿ ಉಳಿತಾ ಇದೆ. ಲಾಸ್ಟ್ 36 ಬಾಲ್ಸ್ ರಿಮೈನ್. ಹಲೋ, ನಾಲ್ಕು ಓವರ್ಗಳ ಮುಕ್ತಾಯದ ಬಳಿಕ 1 ಬಾರಿಯಷ್ಟು ಅಂಗಳಕ್ಕೆ ಎಂಟ್ರಿ ಅವಕಾಶ ಇದೆ. ಅದು ಕೂಡ ನಮ್ಮ ವ್ಯವಸ್ಥಾಪಕರೇ ನೀರಿನ ವ್ಯವಸ್ಥೆಯನ್ನು ಮಾಡ್ತಾರೆ. ಯಾವುದೇ ತಂಡಗಳ ಆಟಗಾರರಿಗೆ ಅವಕಾಶ ಇಲ್ಲ.
ಅಲ್ಲಿ ಪಂದ್ಯಾಟ ಮುಂದುವರಿಸಿ ನಿಮಿಷಾಂಬ ಬಹಳಷ್ಟು ವಿಳಂಬವಾಗ್ತಾ ಇದೆ. 8 ಓವರ್ಗಳಿಗೆ ಕಡ್ಡಾಯವಾಗಿ 40 ನಿಮಿಷಗಳಷ್ಟು ಅವಕಾಶ ಇನ್ನುಳಿದಂತ ಹೆಚ್ಚುವರಿ ಪ್ರತಿ ನಿಮಿಷಕ್ಕೆ 1 ಓಟಗಳು ಆಡ್ ಆಗುತ್ತೆ, ಗಮನಿಸಿಕೊಳ್ಳಿ. ಓಟಗಳು ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದಾವೆ. ಮೂರನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಮುಂದುವರಿಕೆ ಕಾಣ್ತಾ ಇದೆ. ಚಾಲ್ತಿಯ 3ನೇ ಓವರ್ನಲ್ಲಿ ಮತ್ತೆ ಸಂಜಯ್ ಸುಂದರತೆ ಹೊಡೆತವನ್ನು ದಾಖಲಿಸಿದ್ರು. 1 ಓಟಗಳು ಬರ್ತಾ ಇದೆ. 2ನೇ ಓಟವನ್ನು ದಾಖಲಿಸುವಂತ ಪ್ರಯತ್ನ. ರನ್ಔಟ್ ಅವಕಾಶ ಇತ್ತು. ಸುಲಭ ರನ್ಔಟ್ ಅವಕಾಶವನ್ನು ಸ್ವಲ್ಪ ಮಟ್ಟಿಗೆ ವಿಳಂಬ ಮಾಡಿದ್ರು. ಥರ್ಡ್ ಅಂಪೈರ್ ಸೂಚನೆ ರವಾನಿಸಿದ್ದಾರೆ. ಅದ್ಯಾವ ರೀತಿಯ ತೀರ್ಪು ಹಂತದಲ್ಲಿ ದಾಖಲಾತಿಯನ್ನು ಪಡ್ಕೊಳ್ತು ಅಂತ ನೋಡಬೇಕಾಗಿದೆ. ಅಲ್ಲಿ ರಂಗ ಕ್ಯಾಪ್ಟನ್ ತನ್ನ ತೀರ್ಮಾನ ತಿಳಿಸ್ಕೊಳ್ಬೇಕು. ರಂಗ 11 ನಾಯಕರು ತೀರ್ಮಾನ ತಿಳಿಸ್ಕೊಳ್ಬೇಕಾಗಿದೆ. 8 ಓವರ್ಗಳ ಪಂದ್ಯ. ಔಟ್ ಅನ್ನುವಂತಹ ಸೂಚನೆಗಳು ರವಾನೆ ಆಗ್ತಾ ಇದೆ. ಡ್ರೀಮ್ 11 ಚೆನ್ನೈ 2ನೇ ಹೊದ್ದರಿಯ ಆಘಾತವನ್ನು ಕಾಣ್ತಾ ಇದೆ. 13ಕ್ಕೆ 2, 13 ಫಾರ್ ಲಾಸ್ ಆಫ್ 2. ಹೊಸ ಆಟಗಾರ ಸಂತೋಷ್ ಚಡ ಮೊತ್ತ 13ಕ್ಕೆ ಸಾಗ್ತಾ ಇದೆ. ಚಾಲ್ತಿಯ 3ನೇ ಓವರ್ನಲ್ಲಿ ತನ್ನ ಅಮೂಲ್ಯವಾಗಿರ್ತಕ್ಕಂಥ 2 ಹುದ್ದರಿ ಆಘಾತದ ನಡುವೆ ನಿನ್ನೆ ದಿನ ಕೊನೆಯ ಪಂದ್ಯ ಒಂದು ಆಘಾತಕಾರಿ ಸೋಲನ್ನು ಏಷ್ಯಾರ್ ಉಪ್ಪಂದ ದಾಖಲಿಸಿದ ಜಯಿಸಬಲ್ಲಂತ ಸುಲಭ ಪಂದ್ಯವನ್ನು ಎದುರಾಳಿ ತಂಡದ ಆಟಗಾರರಿಗೆ ದಾರಿ ಎರೆದು ಕೊಟ್ಟಿದ್ದಾರೆ. ನೇರ ಹೊಡೆತ ಬ್ಯಾಕ್ ಟು ಬೌಲರ್ಸ್ ಆಟಗಳು ಬರ್ತಾ ಇದೆ. 1 ಓಟಗಳಿಗೆ ಅವಕಾಶಗಳು ಮತ್ತೆ ಲಭಿಸ್ತಾ ಇದ್ರೆ ತಡ ಮತ್ತೆ 14 ಚಾಲ್ತಿಯ 3ನೇ ಓವರ್ನಲ್ಲಿ 14 ಓಟಗಳು ತಡ ಮೊತ್ತ. ವಿಶಿಷ್ಟತೆ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶಗಳು ಇನ್ನು ಕೂಡ ನಿರೀಕ್ಷಿತ ಹಂತದಲ್ಲಿ ಬರ್ತಾ ಇಲ್ಲ. ಸಂತೋಷ್ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಹದಿನಾಲ್ಕು ಓಟಗಳು 4ನೇ ಓವರ್ನ ಚಾಲ್ತಿಯಲ್ಲಿ 3ನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಸಂಜಯ್ 30 ಮೊಟ್ಟಿ ಓಟವನ್ನು ಕಸಿಯುವಂತಹ ಪ್ರಯತ್ನಗಳು ಮತ್ತೆ ಬರ್ತಾ ಇದೆ. ಶೈಲಿ ಮಿಡ್ ಆಫ್ ವಿಭಾಗದಲ್ಲಿ ಚೆಂಡನ್ನು ತಳ್ಳುವಂತಹ ಪ್ರಯತ್ನಗಳಷ್ಟೇ ಬರ್ತಾ ಇದೆ. ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ ಕೂಡ 15 20 ಓಟಗಳೊಂದಿಗೆ ಸ್ಟ್ರೈಕ್ ರೊಟೇಟ್ ಮಾಡುವಂತಹ ಪ್ರಯತ್ನಗಳು ಬರ್ತಾ ಇದಾವೆ. ಮೊಟ್ಟಿ ಓಟವನ್ನು ಗಳಿಸುವಂತಹ ಪ್ರಯತ್ನಗಳು ಮತ್ತೆ ಬರ್ತಾ ಇದ್ದಾವೆ. 1 ಓಟಗಳ ಸೇರ್ಪಡೆ ತಡ ಮೊತ್ತ 16. ಎಂಡ್ ಆಫ್ 3 ಓವರ್ 16 ಫಾರ್ ಲಾಸ್ ಆಫ್ 2. 16ಕ್ಕೆ 2. ಆರಂಭಿಕ ಹಂತದ 18 ಚೆಂಡುಗಳ ಮುಕ್ತಾಯದ ಬಳಿಕ 16 ಓಟವನ್ನು ದಾಖಲಿಸ್ತಾ ಇರತಕ್ಕಂತಹ ಡ್ರೀಮ್ 11 ಚೆನ್ನೈ 2 ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ.
37 runs required. 30 balls, 37 runs required. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಔಟ್ ಸೈಡ್ ಆಫ್ ಟಿಕ್ ಮುಖಾಂತರವಾಗಿ ಚೆಂಡು ಕೂಡ ಗತಿ ಪರಿವರ್ತನೆಯನ್ನು ಕಾಣ್ತಾ ಇದ್ದಾವೆ. ಔಟ್ ಸ್ವಿಂಗರ್ ಎಸೆತ ಹೊರ ತಿರುವಿನ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ತಡ ಮೊತ್ತ 16. ಒಂದು ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಬ್ಯಾಕ್ ಟು ಬೌಲರ್ಸ್ ಆಟ 17ಕ್ಕೆ ತಲುಪ್ತಾ ಇದೆ. ಒಂಟಿ ಓಟಗಳಿಂದ ಸ್ಟ್ರೈಕ್ ರೊಟೇಟ್ ಮಾಡುವಂತಹ ಪ್ರಯತ್ನವನ್ನು ಡ್ರೀಮ್ 11 ಚೆನ್ನೈ ಮಾಡ್ತಾ ಇದೆ. ಒಂದು ಹಂತದಲ್ಲಿ ಬಿರುಸಿನ ಲೆಕ್ಕಾಚಾರವನ್ನು ಆರಂಭಿಕ ಹಂತದಲ್ಲಿ ಕಂಡು ಕೂಡ ಆ ಬಳಿಕ ಒಂದು ಸಡನ್ಲಿ 2 ವಿಕೆಟ್ಸ್ ಆಘಾತ. ನಿರೀಕ್ಷಿತ ಹೊಡೆತವನ್ನು ಡ್ರೀಮ್ 11 ದಾಖಲಿಸ್ತಾ ಇಲ್ಲ. ದೂರದ ಹೊರ ರಾಜ್ಯದಿಂದ ಕನಸುಗಳನ್ನು ಹೊತ್ತುಕೊಂಡು ಡ್ರೀಮ್ 11 ಆಗಮಿಸಿದ್ದಾರೆ. ಆ ಕನಸಿನ 11 ಆಟಗಾರರು ಶ್ರೀರಂಗಪಟ್ಟಣದ ASR ಕಪ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು ಬರ್ತಾ ಇದ್ದಾವೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದ್ದಾವೆ. ಒಂದು ಓಟಗಳಿಗೆ ಅವಕಾಶಗಳು ಬರ್ತಾ ಇದ್ದಾವೆ. ಎರಡನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇತ್ತು. ಯಶಸ್ಸನ್ನು ಕಂಡುಕೊಂಡ್ರೆ 2 ಓಟಗಳ ಸೇರ್ಪಡೆ. ಅಪಾಯದ ಓಟವನ್ನು ದಾಖಲಿಸಿದ್ದಾರೆ. ಎರಡು ಓಟಗಳ ಸೇರ್ಪಡೆ ಮೂಲಕವಾಗಿ ತನ್ನ ಮೊತ್ತ ಕೂಡ 19ಕ್ಕೆ ತಲುಪ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. ಚಾಲ್ತಿಯ 4ನೇ ಓವರ್ನಲ್ಲಿ ಒಂದು ನಿರೀಕ್ಷಿತ ಹೊಡೆತಗಳು ಇನ್ನೂ ಕೂಡ ಡ್ರೀಮ್ 11 ದಾಂಡುಗಾರರ ಮುಖಾಂತರವಾಗಿ ಬರ್ತಾ ಇಲ್ಲ. ತನ್ನ ಮೊತ್ತ 19, 19 ಫಾರ್ ಲಾಸ್ ಆಫ್ 2. ಹತ್ತೊಂಬತ್ತಕ್ಕೆ 2. ಬಲಿಷ್ಠತೆ ಆಟ. ಒಂದು ಓಟ, ಎರಡನೇ ಓಟವನ್ನು ದಾಖಲಿಸುವ ಪ್ರಯತ್ನಗಳು ಬರ್ತಾ ಇತ್ತು. ಯಶಸ್ಸನ್ನು ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆ ಮೂಲಕವಾಗಿ ತನ್ನ ಮೊತ್ತ 21ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 4 ಓವರ್ಗಳ ಮುಕ್ತಾಯದ ಬಳಿಕ 21 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ. ಎಂಡ್ ಆಫ್ 4 overs, 21 ಫಾರ್ ಲಾಸ್ ಆಫ್ 2. 24 balls remaining, 32 runs required. balls, 32 runs required. ಇನ್ನು ಕೂಡ 8 ಹುದ್ದೆಗಳು ಭದ್ರವಾಗಿದೆ ಡ್ರೀಮ್ 11 ಪಾಲಯದಲ್ಲಿ. ಆ ಒಂದು ವಿಚಾರವೇ ಆ ತಂಡಕ್ಕೆ ಆಶಾದಾಯಕ ಅಂಶ. 1ರಿಂದ 2 ಸಿಕ್ಸರ್ ಬೌಂಡ್ರಿ ದಾಖಲಿಸಿದ್ರು ಕೂಡ
ಇನ್ನಿಂಗ್ಸ್ ಆದ್ಮೇಲೆ ನೆಕ್ಸ್ಟ್ ಮ್ಯಾಚು ಸರ್ ತಗೊಳ್ಳಿ ಸರ್ ತಗೊಳ್ಳಿ ನೋಡಿ
17 balls 21 runs required. ಓಟವನ್ನು ಕಸಿತಾ ಇದ್ದಾರೆ ಚೆನ್ನೈ ಡ್ರೀಮ್ 11 ಆಟಗಾರರು. ಚೆನ್ನೈಯಿಂದ ಕನಸುಗಳನ್ನು ಹೊತ್ತು ತಂದಿರುವಂತ ಕನಸಿನ ಮೂಟೆಯನ್ನು ಹೊತ್ತು ತಂದಿರತಕ್ಕಂಥ ಡ್ರೀಮ್ 11 ಮೊದಲ ಪಂದ್ಯವನ್ನು ಆಡ್ತಾ ಇದೆ. ಸುಂದರತೆ ಆಟ. ಸಿಲಿ ಮಿಡಾನ್ ವಿಭಾಗದಲ್ಲಿ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ. ತನ್ನ ಮೊತ್ತ 33. 20 ಓಟಗಳು ಬರಬೇಕಾಗಿದೆ 16 ಚೆಂಡುಗಳಲ್ಲಿ. 16ಕ್ಕೆ 20. 16 balls 20 runs required. ಇನ್ನು ಕೂಡ 50-50 50-50 ಅವಕಾಶ. ಅತಿಕ್ರಮ ಓಟಗಳು ಬರ್ತಾ ಇದೆ. ವೈಡ್ ಬಾಲ್ ಅನ್ನುವಂತ ಸೂಚನೆಗಳನ್ನು ತೀರ್ಪುಗಾರರು ರವಾನಿಸಿದ್ದಾರೆ. ಒಂದು ಓಟಗಳ ಸೇರ್ಪಡೆ ಮೂಲಕವಾಗಿ ತನ್ನ ಮೊತ್ತ ಕೂಡ 34. 19 ಓಟಗಳು ಬರಬೇಕಾಗಿದೆ. 16 ಎಸೆತ 19 ಓಟ. 16 balls 19 runs required. 16ಕ್ಕೆ 19. ಮೊದಲ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ಡ್ರೀಮ್ 11 ಚೆನ್ನೈ. ವಿಶಿಷ್ಟತೆ ಆಟ. ಸೊಲ್ಬಾನ್ಗೆ ಸ್ಕೂಪ್ ಶಾಟ್ ಅನ್ನು ದಾಖಲಿಸ್ತಾ ಇದ್ದಾರೆ. ದಿಲ್ ಸ್ಕೂಪ್ ಹೊಡೆತವನ್ನು ದಾಖಲಿಸಿದ್ದಾರೆ. ಶ್ರೀಲಂಕಾದ ದಿಲ್ಶಾನ್ ತಿಲಕರತ್ನ ಹೆಚ್ಚಾಗಿ ದಾಖಲಿಸಬಲ್ಲಂತ ದಿಲ್ ಸ್ಕೂಪ್ ಹೊಡೆತಗಳು ಒಂದು ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ತನ್ನ ಮೊತ್ತ ಕೂಡ 35. ಜಯಕ್ಕಾಗಿ ಇನ್ನು ಕೂಡ 18 ಓಟಗಳು ಬರಬೇಕಾಗಿದೆ. 15ಕ್ಕೆ 18. ಪಂದ್ಯಾಟ ಮುಂದುವರಿಸಿ. ಬಿರುಸಿನ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುಲಭ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಹೋದರೆ ಆಘಾತ. 3ನೇ ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಡ್ರೀಮ್ 11 ಚೆನ್ನೈ. ಸ್ವಾಮಿ ಹೋದರೆ ಆಘಾತವನ್ನು ಕಾಣ್ತಾ ಇದ್ದಾರೆ. ಹೊಸ ಆಟಗಾರ ದಿನೇಶ್ ಅಂಕಣಕ್ಕೆ ಬಂದಿದ್ದಾರೆ. 14 ಎಸೆತ. ಜಯಕ್ಕಾಗಿ 18 ಓಟಗಳು ಬರಬೇಕಾಗಿದೆ. ಅಲ್ಲಿ ಸಲೀಂ ಅವರೇ 18 runs required. ಸ್ಮೈಲ್ ಮೈಟಿ ಕ್ಯಾಪ್ಟನ್ ಬರಬೇಕು. ತಮ್ಮ ಸಮವಸ್ತ್ರ ಪಡ್ಕೊಳ್ಬೇಕು. ಮತ್ತೆ ಸ್ವೀಪ್ ಶಾಟ್ ಗುಡಿಸಿ ತೆಗೆಯುವಂತಹ ಪ್ರಯತ್ನಗಳು ಬರ್ತಾ ಇದೆ. ಆಕರ್ಷಣದ ಹೊಡೆತವನ್ನು ದಾಖಲಿಸಿದ್ದು ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಒಂದು ಓಟ. 2ನೇ ಓಟಗಳು ದಾಖಲಿಸಿದ್ದು. 3ನೇ ಓಟವನ್ನು ಕಸಿಯುವಂತಹ ಪ್ರಯತ್ನಗಳು ಬರ್ತಾ ಇದೆ. ಯಶಸ್ಸನ್ನು ಕಂಡುಕೊಂಡ್ರು. ಓಟವನ್ನು ಕಸಿಯುವಂತಹ ಪ್ರಯತ್ನ. 4ನೇ ಓಟ ಬರ್ತಾ ಇದೆ. ಕ್ಷೇತ್ರ ರಕ್ಷಣೆ ವೈಫಲ್ಯದ ಒಂದು ಲಾಭವನ್ನು ಡ್ರೀಮ್ 11 ಚೆನ್ನೈ ಆಟಗಾರರು ಪಡ್ಕೊಳ್ತಾ ಇದ್ದಾರೆ. ನಿಮಿಷಾಂಬ ಮೈಸೂರಿನ ತಪ್ಪನ್ನು ಲಾಭವಾಗಿ ಪರಿವರ್ತಿಸಿಕೊಂಡಿದ್ದಾರೆ. 1ರ ಬದಲಿಗೆ 2, 2ರ ಬದಲಿಗೆ 3, 3ರ ಬದಲಿಗೆ 4. 4 ಓಟವನ್ನು ದಾಖಲಿಸಿದ್ರು. 4 ಓಟಗಳ ಸೇರ್ಪಡೆ ಮೂಲಕವಾಗಿ ತನ್ನ ಮೊತ್ತ ಕೂಡ 39. 39 ಓಟಗಳು. ತನ್ನ ಮೊತ್ತ 39. ಜಯಕ್ಕಾಗಿ 14 ಓಟಗಳು ಬರಬೇಕಾಗಿದೆ. 14 runs required. ಹದಿಮೂರು ಎಸೆತ 14 ಓಟಗಳು ಬರಬೇಕಾಗಿದೆ. 13 balls 14 runs required. 13ಕ್ಕೆ 14. ಮತ್ತೆ ರೋಚಕ ರೋಮಾಂಚನಕಾರಿ ಪಂದ್ಯ. ಸುಲಭವಾಗಿ ಜಯಿಸಬಲ್ಲಂತ ಪಂದ್ಯವನ್ನು ತಾವೇ ಕಷ್ಟ ಸಾಧ್ಯ ಮಾಡಿಕೊಳ್ತಾ ಇದ್ದಾರೆ ನಿಮಿಷಾಂಬ ಆಟಗಾರರು. ಅಲ್ಲಿ ರಂಗ 11 ತೀರ್ಮಾನ ತಿಳಿಸ್ಕೊಳ್ಬೇಕು.
ಬಹಳ ಸೂತ ಹೊಡೆತ ಡಿಪಕ್ಷ ಕಬರ್ಸಿ ಭಾಗದಲ್ಲಿ ಕ್ಷೇತ್ರಕ್ಷಕರಿಲ್ಲದ ತಾವನ್ನು ಗುರುತಿಸಿಕೊಂಡು ಮತ್ತೆ ಹೊಡೆತವನ್ನು ದಾಖಲಿಸಿದ್ದಾರೆ. 2 ಓಟಗಳ ಸೇರ್ಪಡೆ ಆಗ್ತಾ ಇದ್ದಾವೆ. 3ನೇ ಓಟವನ್ನು ಕಸಿಯುವಂತಹ ಪ್ರಯತ್ನದ ನಡುವೆ ಸಂತೋಷ್ ರನ್ಔಟ್ ಆಗಿದ್ರು. ಎರಡು ಓಟಗಳ ಸೇರ್ಪಡೆ ಮೂಲಕವಾಗಿ ಚೆನ್ನ ಮೊತ್ತ ಕೂಡ 41-12 ಓಟಗಳು ಬರಬೇಕಾಗಿದೆ. ಹನ್ನೆರಡು ಸತ 12 ಓಟಗಳು ಬರಬೇಕಾಗಿದೆ. 12ಕ್ಕೆ 12. ಅಂತಿಮ ಹಂತದ 12 ಚೆಂಡುಗಳಲ್ಲಿ 12 ಓಟಗಳು ಬರಬೇಕಾಗಿದೆ. ಚೆಕ್ ಆಗಿ ಚೆನ್ನೈ ಡ್ರೀಮ್ 11. ಅಲ್ಲಿ ರಂಗ ತೀರ್ಮಾನ ತಿಳಿಸ್ಕೊಳ್ಬೇಕು. ಕ್ಷೇತ್ರಕ್ಷಣ ಆಯ್ದುಕೊಳ್ತಾ ಇದ್ದಾರೆ, ಫೀಲ್ಡಿಂಗ್ ಆಯ್ದುಕೊಳ್ತಾ ಇದ್ದಾರೆ. ಅಂತಿಮ 12 ಎಸೆತ 12 ಓಟಗಳು ಬರಬೇಕಾಗಿದೆ. 12 ಬಾಲ್ಸ್ 12 ರನ್ಸ್ ರಿಕ್ವೈರ್ಡ್. 12ಕ್ಕೆ 12. ಹೋರಾಟದ ಪಂದ್ಯ ಮತ್ತೆ ಅಂಗಡ ಒಳಭಾಗದಲ್ಲಿ ಮುಂದುವರಿಕೆ ಕಾಣ್ತಾ ಇದೆ. ರನ್ಔಟ್ ಅವಕಾಶ ಇತ್ತು, ಮತ್ತೆ ಹೋದರೆ ಆಘಾತ. 11 ಎಸೆತ 12 ಓಟಗಳು ಬರಬೇಕಾಗಿದೆ ಚೆನ್ನೈ ಡ್ರೀಮ್ 11ಗೆ. 11 ಬಾಲ್ಸ್ 12 ರನ್ಸ್ ರಿಕ್ವೈರ್ಡ್. ಅಲ್ಲಿ ನಿಮಿಷ ಬಹಳಷ್ಟು ವಿಳಂಬವಾಗ್ತಾ ಇದೆ. ಇರುಳುವಂತ 2 ಓವರ್ ಅನ್ನು 11 ಚೆಂಡುಗಳನ್ನು ಕೇವಲ 6 ನಿಮಿಷಗಳ ಒಳಭಾಗದಲ್ಲಿ ಮುಕ್ತಾಯಗೊಳಿಸಬೇಕು. ನಿಮಿಷ ಗಮನಿಸಿಕೊಳ್ಳಿ. 5 ಹೋದರೆ ಆಘಾತವನ್ನು ಕಾಣ್ತಾ ಇದೆ. 11ಕ್ಕೆ 12. 11 ಬಾಲ್ಸ್ 12 ರನ್ಸ್ ರಿಕ್ವೈರ್ಡ್. ಪ್ರತಿ ತಂಡಗಳಿಗೆ 8 ಓವರ್ಗಳಿಗೂ ಕೇವಲ 40 ನಿಮಿಷ ಮಾತ್ರ. ಇಲ್ಲ ಬಾದರೆ ಹೆಚ್ಚುವರಿ ಓಟುಗಳು ಆಡ್ ಆಗುತ್ತೆ. ಮತ್ತೆ ತಟ್ಟೆಮಟ್ಟು ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಮಾಡಿದ್ರು. 1 ಓಟಗಳ ಸೇರ್ಪಡೆ ತಡ ಮೊತ್ತ 41-12 ಓಟಗಳು ಬರಬೇಕಾಗಿದೆ. 42 11 ಓಟಗಳು ಬರಬೇಕಾಗಿದೆ ಅಂತಿಮ 10 ಚೆಂಡಿನಲ್ಲಿ. 10ಕ್ಕೆ 11. 10 ಬಾಲ್ಸ್ 11 ರನ್ಸ್ ರಿಕ್ವೈರ್ಡ್. ಗೋಡದ ಹಿಂಭಾಗದಲ್ಲಿ ಮತ್ತೆ ವೈಫಲ್ಯವನ್ನು ದಾಖಲಿಸಿದ್ರು. 1 ಓಟಗಳು ಬರ್ತಾ ಇದೆ. 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಈ ಹಂತದಲ್ಲಿ ಯಶಸ್ಸನ್ನು ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆ ತಡ ಮೊತ್ತ 44. ಜಯಕ್ಕಾಗಿ 9 ಎಸೆತ 9 ಓಟಗಳು ಬರಬೇಕಾಗಿದೆ. 9ಕ್ಕೆ 9. ರೋಚಕ ರೋಮಾಂಚನಕಾರಿ ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ನಿನ್ನೆ ಅಂತಿಮ ಪಂದ್ಯ ಕೂಡ ರೋಚಕ ಮುಕ್ತಾಯವನ್ನು ಕಂಡಿತು. ಇವತ್ತು ಬೆಳಗಿನ ಅವಧಿಯಲ್ಲಿ 2ನೇ ಪಂದ್ಯ ಮತ್ತೆ ಹೋರಾಟದ ತೆಕ್ಕೆಗೆ ಬರ್ತಾ ಇದೆ. ಹೋದರೆ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬೋಲ್ಡ್ ಅನ್ನುವಂತ ಸೂಚನೆಗಳು ಬರ್ತಾ ಇದೆ. ಹೋದರೆ ಆಘಾತ. ಅಂತಿಮ 8 ಎಸೆತ 9 ಓಟಗಳು ಬರಬೇಕಾಗಿದೆ. 8ಕ್ಕೆ 9.
ಹಲೋ, ಅಂತಿಮ 3 ನಿಮಿಷಗಳು ಬಾಕಿ ಉಳಿತಾ ಇದೆ, ಗಮನಿಸಿಕೊಳ್ಳಿ. ನಿಮಿಷಾಂಬ ಹೊಸ ಆಟಗಾರ ಅಪ್ಪು ಅಂಕಣಕ್ಕೆ ಆಗಮಿಸಿದ್ದಾರೆ. ಅಲ್ಲಿ ನಿಮಿಷಾಂಬ ಪಂದ್ಯಾಟ ಮುಂದುವರಿಸಿ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ಅಂತಿಮ ಹಂತದ 7 ಸತ ಜಯಕ್ಕಾಗಿ 9 ಓಟಗಳು ಬರಬೇಕಾಗಿದೆ. 7 balls 9 runs required. 7ಕ್ಕೆ 9. ಏಳು ಸತ 9 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಬಹಳ ಸುತ್ತಮುತ್ತ ಹೊಡೆತವನ್ನು ದಾಖಲಿಸಿದ್ರು. 1 ಓಟಗಳು ಬರ್ತಾ ಇದೆ. 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನದಲ್ಲಿ ಯಶಸ್ಸನ್ನು ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆ. ಅಂತಿಮ ಹಂತದ 6 ಸತ 7 ಓಟಗಳು ಬರಬೇಕಾಗಿದೆ. 6 balls 7 runs required. 6ಕ್ಕೆ 7. ಅಲ್ಲಿ ಪಂದ್ಯಾಟ ಮುಂದುವರಿಸಿ. ಕೊನೆಯ 2 ನಿಮಿಷ ಅಷ್ಟೇ ಬಾಕಿ ಉಳಿತಾ ಇದೆ. ಎರಡು ಓಟುಗಳು ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಕೊನೆಯ ಓವರ್ಗಾಗಿ ಕೊನೆಯ ಹಂತದ 2 ನಿಮಿಷ ಅಷ್ಟೇ ಬಾಕಿ ಉಳಿತಾ ಇದೆ. ಅಲ್ಲಿ ನಿಮಿಷ ಪಂದ್ಯಾಟ ಮುಂದುವರಿಸಿ. ವಿಶಿಷ್ಟತೆ ಹಾಡುತ್ತಾ ಮತ್ತೆ ಸ್ಕೂಪ್ ಶಾಟ್ ರೂಪದಲ್ಲಿ ಹೊಡೆತಗಳನ್ನು ದಾಖಲಿಸಿದ್ರು. ಸ್ವೀಪ್ ಶಾಟ್ ಹಂತದಲ್ಲಿ 1 ಓಟ, 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನದಲ್ಲಿ ಯಶಸ್ಸನ್ನು ಕಂಡುಕೊಂಡ್ರು. ಅಂತಿಮ ಹಂತದ 5 ಸತ 5 ಓಟಗಳು ಬರಬೇಕಾಗಿದೆ. 5ಕ್ಕೆ 5. ಅಂತಿಮ ಹಂತದ 5 ಚೆಂಡುಗಳಲ್ಲಿ 5 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಹೋರಾಟದ ಪಂದ್ಯ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ ಶ್ರೀರಂಗಪಟ್ಟಣದ ASR ಕಪ್ ಪಂದ್ಯಾಟದಲ್ಲಿ. ಮುಂದಿನ ಪಂದ್ಯ ರಂಗ ಟಾಸ್ ಜಯಿಸಿದ್ದಾರೆ. ಕ್ಷೇತ್ರಕ್ಷಣೆ ಆಯ್ದುಕೊಳ್ತಾ ಇದ್ದಾರೆ ಸ್ಮೈಲ್ ಮೈಟಿ ವಿರುದ್ಧವಾಗಿ. ಅಂತಿಮ 4 ಚೆಂಡುಗಳು ಬಾಕಿ ಉಳಿತಾ ಇದೆ. ಕೊನೆಯ 1 ನಿಮಿಷ ಅಷ್ಟೇ ಬಾಕಿ ಉಳಿತಾ ಇದೆ, ಗಮನಿಸಿಕೊಳ್ಳಿ. ನಿಮಿಷಾಂಬ ಒಂದು ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಬಹಳ ಸುತ್ತಮುತ್ತ ಆಟವನ್ನು ಆಡಿದ್ರು. ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. ಅಂತಿಮ 4 ಎಸೆತ 4 ಓಟಗಳು ಬರಬೇಕಾಗಿದೆ. 4ಕ್ಕೆ 4. 4ಕ್ಕೆ 4. ಓಟವನ್ನು ಕಸಿಯುವಂತಹ ಪ್ರಯತ್ನದ ನಡುವೆ ಮತ್ತೆ ರನ್ಔಟ್ ರೂಪದಲ್ಲಿ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಅಂತಿಮ ಹಂತದ 3 ಸತ 4 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ.
3-4. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತಡ ಮತ್ತ ಅಂತಿಮ ಹಂತದ 2 ಎಸೆತ 3 ಓಟಗಳು ಬರಬೇಕಾಗಿದೆ. ಎರಡಕ್ಕೆ 3. ನೆಟ್ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ತನ್ನ ಮೂಲಕ ಕ್ಯಾಚ್ ಕೈ ಚೆಲ್ಲಿದ್ದಾರೆ. ಎರಡು ಓಟಗಳು ಸೇರ್ಪಡೆ ಆಗ್ತಾ ಇದೆ. ಜಯಕ್ಕಾಗಿ ಕೇವಲ 1 ಓಟಗಳು ಬರಬೇಕಾಗಿದೆ. ಅಂತಿಮ 1 ಎಸೆತ 1 ಓಟಗಳು ಬರಬೇಕಾಗಿದೆ. ವಿಜಯರಾಜ್ ಹೊಸ ಆಟಗಾರ. ಪಂದ್ಯಾಟ ಟೈ ಆದ್ರೆ ಪಾಯಿಂಟ್ ಶೇರ್ ಆಗುತ್ತೆ, ಗಮನಿಸಿಕೊಳ್ಳಿ. ಕೊನೆಯ 1 ಚೆಂಡು 1 ಓಟಗಳು ಬರಬೇಕಾಗಿದೆ ಜಾಕ್ ಹಾಗೆ. ಥರ್ಡ್ ಅಂಪೈರ್ ಸೂಚನೆ ರವಾನಿಸಿದ್ದಾರೆ. ಆ ಥರ್ಡ್ ಅಂಪೈರ್ ಸ್ಕ್ರೀನ್ ಬಳಿ ಯಾರು ಸಾಗಬಾರ್ದು, ಎಲ್ಲರೂ ಕೂಡ ಅಲ್ಲಿಂದ ತೆರವುಗೊಳ್ಳಬೇಕು. ನಾಟ್ ಔಟ್ ಅನ್ನುವಂತ ಸೂಚನೆ. ಡ್ರೀಮ್ 11 ಚೆನ್ನೈ ಪಂದ್ಯ ಜಯಿಸ್ತಾ ಇದ್ದಾರೆ. ವೀರೋಚಿತ ಜಯವನ್ನು ಡ್ರೀಮ್ 11 ಚೆನ್ನೈ ಆಟಗಾರರು ದಾಖಲಿಸಿದ್ದಾರೆ. ವೀರೋಚಿತ ಜಯವನ್ನು ಚೆನ್ನೈ ದಾಖಲಿಸಿದ್ದಾರೆ ಡ್ರೀಮ್ 11. ಅಲ್ಲಿ ಶೀಘ್ರಗತಿಯಲ್ಲಿ ರಂಗ 11 ಆಟಗಾರರು ಕ್ಷೇತ್ರರಕ್ಷಣೆಗೆ ಸಾಗಬೇಕೆನ್ನುವಂತ ಕರೆ ಕೊಡ್ತಾ ಇದ್ದಾವೆ. ದಿನದ 3ನೇ ಪಂದ್ಯದ ಟಾಸ್ ಜಯವನ್ನು ರಂಗ ಜಯಿಸಿದ್ದಾರೆ. ಟಾಸ್ ಜಯಿಸಿದ ರಂಗ 11 ಆರಂಭಿಕ ಹಂತದಲ್ಲಿ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ.
ಎರಡು ತಂಡದ 12ನೇ ಆಟಗಾರರು ನಮ್ಮ ಕಮೆಂಟೆಡ್ ಬಾಕ್ಸ್ಗೆ ಬರ್ಬೇಕೆನ್ನುವಂತ ಕರೆ ಕೊಡ್ತಾ ಇದ್ದಾವೆ. ಎರಡು ತಂಡದ 12ನೇ ಆಟಗಾರರು